ಮಂಗಳೂರಿನಲ್ಲಿ ಈಗ ಗಾಂಜಾ ಮಾರಾಟ ಹೆಚ್ಚಾಗುತ್ತಿದೆ. ಕೆಲವು ಕಿಡಿಗೇಡಿಗಳು ಮಕ್ಕಳನ್ನು ಟಾರ್ಗೆಟ್ ಮಾಡಿ ಗಾಂಜಾವನ್ನು ಮಕ್ಕಳಿಗೆ ತಲುಪಿಸುವ ಕೆಲಸವನ್ನು ಯಶಸ್ವಿಯಾಗಿ ಮಾಡುತ್ತಿದ್ದಾರೆ. ವೀಕ್ಷಕರೇ, ಮಕ್ಕಳು ಗಾಂಜಾ ಸೇದಿದರೆ ಅವರಲ್ಲಿ ಉಂಟಾಗುವ ಬದಲಾವಣೆ ಏನು? ಮಕ್ಕಳಿಗೆ ಯಾವ ರೀತಿಯಲ್ಲೆಲ್ಲ ಗಾಂಜಾವನ್ನು ಸಪ್ಲೈ ಮಾಡುತ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ. ನಿಮ್ಮ ಮಕ್ಕಳನ್ನು ಗಾಂಜಾ ಎಂಬ ಮಾರಕ ವ್ಯಸನದಿಂದ ರಕ್ಷಿಸುವುದು ಪ್ರತಿಯೊಂದು ತಂದೆ ತಾಯಿಯ ಕರ್ತವ್ಯವಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲ ಪೋಷಕರಿಗೂ ಕಳುಹಿಸಿರಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಶಾಲಾ ಕಾಲೇಜು ಮಕ್ಕಳಿಗೆ ಯಾವ ರೀತಿ ಗಾಂಜಾ ಸಪ್ಲೈ ಮಾಡುತ್ತಾರೆ ಅಂತ ನೋಡೋಣ. ಗಾಂಜಾವನ್ನು ಚಾಕ್ಲೇಟ್ ಮೂಲಕ ಮಿಕ್ಸ್ ಮಾಡಿ ಮಕ್ಕಳಿಗೆ ತಲುಪಿಸುತ್ತಾರೆ. ಕೇರಳದಲ್ಲಿ ಚಾಕೊಲೇಟ್ ಮಿಶ್ರಿತ ಗಾಂಜಾವನ್ನು ಹಲವು ಕಡೆ ಪೊಲೀಸರು ಈ ಹಿಂದೆ ದಾಳಿ ಮಾಡಿ ಗಾಂಜಾ ಚಾಕ್ಲೇಟ್ ಮಾರಾಟ ಮಾಡುವವರನ್ನು ಅರೆಸ್ಟ್ ಮಾಡಿದ್ದರು. ಕೆಲವರು ಸಿಗರೇಟ್ ಮೂಲಕ ಮಿಶ್ರಣ ಮಾಡಿ ಮಕ್ಕಳಿಗೆ ಕೊಡುವವರು ಕೂಡ ಇದ್ದಾರೆ. ಈ ಸಿಗರೇಟ್ ಒಮ್ಮೆ ಸೇದುವಂತ ಮೊದಲು ಫ್ರೀಯಾಗಿ ಕೊಡ್ತಾರೆ. ಅದರ ನಂತರ ಮಕ್ಕಳು ಅದರ ಚಟ ಹಿಡಿಯುತ್ತಾರೆ. ನಂತರ ಮಕ್ಕಳು ಆ ಸಿಗರೇಟ್ ಸೇದದಿದ್ದರೆ ಹುಚ್ಚರಂತೆ ವರ್ತಿಸುತ್ತಾರೆ. ಇಲ್ಲಿ ಸಮಸ್ಯೆ ಏನೆಂದರೆ, ಮೊದಲಿಗೆ ಉಚಿತವಾಗಿ ಕೊಡುತ್ತಾರೆ. ಒಂದು ಬಾರಿ ಎಳೆದಾಗ ಅಥವಾ ಗಾಂಜಾ ಮಿಶ್ರಿತವಾದ ಚಾಕ್ಲೇಟ್ ತೆಗೆದರೆ ನಂತರ ಮಕ್ಕಳಿಗೆ ಅದನ್ನು ಬಿಡಲು ಮನಸ್ಸಾಗಲ್ಲ. ಮತ್ತೊಮ್ಮೆ ಅವರ ಬಳಿ ಮಕ್ಕಳೇ ಕೇಳಿಕೊಂಡು ಹೋಗುತ್ತಾರೆ. ಆಗ ಅವರು ದುಡ್ಡಿಗೆ ಡಿಮ್ಯಾಂಡ್ ಇಡುತ್ತಾರೆ. ಇದರ ನಂತರವಾಗಿದೆ ಸಮಸ್ಯೆಗಳು ಉದ್ಭವಿಸುವುದು. ನಂತರ ಮಕ್ಕಳಿಗೆ ಇದನ್ನು ಪಡೆದುಕೊಳ್ಳಬೇಕಾದರೆ ದುಡ್ಡು ಬೇಕು. ಮನೆಯಲ್ಲಿ ಬಂದು ತಂದೆ ತಾಯಿಯೊಂದಿಗೆ ಶಾಲೆಗೆ ಫೀಸಿಗೆ ತಿನ್ನಲು ಅಂತ ಸುಳ್ಳು ಹೇಳಿ ದುಡ್ಡು ತಗೊಂಡು ಹೋಗುತ್ತಾರೆ. ದುಡ್ಡು ಕೊಡದಿದ್ದರೆ ರೌಡಿಗಳ ಹಾಗೆ ಮಕ್ಕಳು ವರ್ತಿಸುತ್ತಾರೆ. ಗಾಂಜಾ ಎಳೆದರೆ ಮಕ್ಕಳಲ್ಲಿ ಉಂಟಾಗುವ ಕೆಲವೊಂದು ಲಕ್ಷಣಗಳು ಈ ರೀತಿಯಾಗಿರುತ್ತೆ. ಕಣ್ಣು ಕೆಂಪಾಗಿರುತ್ತೆ, ಅಮಲಾಗಿರುತ್ತಾರೆ, ಅಥವಾ ತುಂಬ ನಿದ್ರೆ ಮಾಡುತ್ತಾರೆ, ಅಥವಾ ಅಸಹಜವಾದ ಚುರುಕುತನ ಅವರಲ್ಲಿ ಇರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡಿ ಜಗಳ ಮಾಡುತ್ತಾರೆ. ಓದು ಬರಹಗಳ ಮೇಲೆ ಆಸಕ್ತಿ ಇರಲ್ಲ. ಮತ್ತೆ ಇವರ ಮೊಬೈಲ್ಗಳನ್ನು ಮನೆಯವರು ಮುಟ್ಟಕ್ಕೆ ಬಿಡಲ್ಲ. ಗಾಂಜಾ ಈಗಿನ ಕಾಲದಲ್ಲಿ ಮಾರಾಟ ಮಾಡುವುದು ಕೇವಲ ಸಿಗರೆಟ್ ಅಥವಾ ಹುಡಿಯ ರೂಪದಲ್ಲಿ ಮಾತ್ರ ಅಲ್ಲ, ಚಾಕೊಲೇಟ್ ರೂಪದಲ್ಲಿಯೂ ಮಾರಾಟ ಮಾಡುತ್ತಾರೆ. ಪಾರ್ಟಿಗಳಲ್ಲಿ ಕೇಕ್ಗಳ ಮೂಲಕ ಮಿಶ್ರಣ ಮಾಡಿ ಕೊಡುತ್ತಾರೆ. ಕೇರಳದಲ್ಲಿ ಗಾಂಜಾ ಮಿಶ್ರಿತ ಚಾಕೊಲೇಟನ್ನು ಪೊಲೀಸರು ಪತ್ತೆ ಹಚ್ಚಿದ ವಾರ್ತೆಯನ್ನು ನೀವೆಲ್ಲರೂ ನೋಡಿರಬಹುದು ಅಂತ ಭಾವಿಸುತ್ತೇನೆ. ಈಗೀಗ ಮಂಗಳೂರಿನಲ್ಲಿ ಕೂಡ ಗಾಂಜಾ ಮಾರಾಟ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಗಾಂಜಾ ಮಾರಾಟಗಾರರು ಅತಿ ಹೆಚ್ಚು ಫೋಕಸ್ ಮಾಡುವುದು ಹೈಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳನ್ನಾಗಿದೆ. ಸರ್ವ ತಂದೆ ತಾಯಿಗಳೊಂದಿಗೆ ಹೇಳುತ್ತಿದ್ದೇನೆ, ನಿಮ್ಮ ಮಕ್ಕಳು ಅವಶ್ಯಕ್ಕಿಂತ ಹೆಚ್ಚಿನ ದುಡ್ಡನ್ನು ಪ್ರತಿದಿನ ಕೇಳುತ್ತಿದ್ದಾರೆ ಎಂದರೆ ನೀವು ಕೊಡಲೇಬಾರದು. ಶಾಲಾ ಕಾಲೇಜುಗಳಿಗೆ ಕಟ್ಟಲು ಫೀಸ್ ಅಂತ ದೊಡ್ಡ ದೊಡ್ಡ ಅಮೌಂಟ್ ನಿಮ್ಮ ಬಳಿ ಬಂದು ಕೇಳಿದರೆ ನೀವು ಮೊದಲು ಶಾಲಾ ಕಾಲೇಜುಗಳಿಗೆ ಕಾಲ್ ಮಾಡಿ ಅನ್ವೇಷಣೆ ಮಾಡಿ, ನಂತರ ಕೊಡಿ. ಅವರು ಕೇಳ್ತಾರೆ ಅಂತ ನೀವು ನೇರವಾಗಿ ಕೊಡಬೇಡಿ. ಒಂದು ಬಾರಿ ಗಾಂಜಾದ ಚಟ ಹಿಡಿದರೆ ನಂತರ ಅದರಿಂದ ನಿಮ್ಮ ಮಕ್ಕಳನ್ನು ಹೊರತರಲು ತುಂಬ ಕಷ್ಟ. ನಿಮ್ಮ ಮಕ್ಕಳಿಗೆ ಎಂತಹ ಸ್ನೇಹಿತರಿದ್ದಾರೆ ಎಂಬುದರ ಕುರಿತು ತಂದೆ ತಾಯಿಯಂದಿರು ಸ್ವಲ್ಪ ಗಮನ ಹರಿಸಬೇಕು.